ಓದು ವಿದ್ಯಾರ್ಥಿಗಳೇ, ನಾವು ಮುಂದುವರೆದ ಪ್ರಶ್ನೆಗಳನ್ನು ಕಂಟಿನ್ಯೂ ಮಾಡೋಣ. 57ನೇ ಪ್ರಶ್ನೆ, ವರ್ಗ ಸಮೀಕರಣ ಮೇಲಿನ 57ನೇ ಪ್ರಶ್ನೆ ಏನೈತಿ ಅಂದ್ರೆ ರೀ, LB ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಕತ್ತೀವಿ ನಾವು. ಇಲ್ಲಿ 57ನೇ ಪ್ರಶ್ನೆ, ಒಂದು ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಆಯೋಜಿಸ್ತಾರೆ. ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗಲುವ ಒಟ್ಟು ಖರ್ಚು 900 ರೂಪಾಯಿ. ಕಾರಣಾಂತರಗಳಿಂದ 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ ಆಹಾರಕ್ಕಾಗಿ ತಗಲುವ ಖರ್ಚು 15 ರೂಪಾಯಿ ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. SLP 2024 ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ದಾಗ ಈ ಕ್ವಶನನ್ನು ಕೇಳಲಾಗಿದೆ. ಇಲ್ಲಿ ಒಂದು ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೊಂಟಾರೆ. ಅದಕ್ಕೆ ಪ್ರವಾಸಕ್ಕೆ ನಾವು ಏನು ತೊಗೋಬೇಕಂದ್ರೆ, ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ X ಆಗಿರಲಿ. ಅವ್ರು ಎಷ್ಟು ಜನ ಅದಾರೋ ನಮಗೆ ಗೊತ್ತಿಲ್ಲ, ಅದನ್ನು ನಾವು X ತೊಗೋಬೇಕು. ಪರಿಹಾರ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ X ಆಗಿರಲಿ. ಆ ಪ್ರವಾಸಕ್ಕೆ ಹೊಂಟಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ X ಆಗಿರಲಿ. ನಾವು ಅದನ್ನೇ ಕಂಡುಹಿಡಿಯಬೇಕಾಗಿತ್ತು, ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹೊಂಟಾರ. ಇಲ್ಲಿ ಒಟ್ಟು ವಿದ್ಯಾರ್ಥಿಗೆ ತಗಲುವ ವೆಚ್ಚ ಎಷ್ಟಂತ 900 ರೂಪಾಯಿ. ಹೌದಾ? ಅಂದರೆ ಒಟ್ಟು ವಿದ್ಯಾರ್ಥಿಗಳಿಗೆ ತಗಲುವ ವೆಚ್ಚ 900 ರೂಪಾಯಿ. ಪ್ರತಿ ವಿದ್ಯಾರ್ಥಿಗೆ ತಗಲುವ ವೆಚ್ಚ ಪ್ರತಿ ವಿದ್ಯಾರ್ಥಿಗಳಿಗೆ ತಗಲುವ ವೆಚ್ಚ ಒಟ್ಟು 900 ರೂಪಾಯಿ ಆಗ್ತತಿ. ವಿದ್ಯಾರ್ಥಿಗಳು ನಾವು X ತೊಗೊಂಡಿವಿ, ಅದಕ್ಕೆ 900 ಭಾಗಲೆ X. ಈಗೇನಾಗ್ತಾರೆ ಅಂದ್ರೆ 10 ವಿದ್ಯಾರ್ಥಿಗಳು ಏನಾಗ್ತಾರೆ, ಅಲ್ಲಿ 10 ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ಬಿಡ್ತಾರೆ. ಪ್ರವಾಸ ಹೋಗಲು ಸಾಧ್ಯವಾಗದಿರೋದ್ರಿಂದ, ಅಂದ್ರೆ ಪ್ರವಾಸಕ್ಕೆ ಹೋಗಂಗಿಲ್ಲ ರೀ. 10 ವಿದ್ಯಾರ್ಥಿಗಳು ಹೋಗಲ್ಲಂದ್ರೆ ಈಗ ಅವಾಗ ವೆಚ್ಚ ಎಷ್ಟಾಕೈತೆ ಅಂದರೆ 900 / X - 10. ದತ್ತ ಪ್ರಶ್ನೆಯ ಪ್ರಕಾರ ಇವುಗಳ ವೆಚ್ಚ ಅಂದರೆ ವ್ಯತ್ಯಾಸ ಎಷ್ಟಕ್ಕೆ ಸಮ ಆಗ್ತದೆ ರೀ. ಅಲ್ಲಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂದ್ರೆ 15 ವಿದ್ಯಾರ್ಥಿಗಳು ಅದಾವೆ, ಫಸ್ಟ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು. ಹಂಗಾರಾಗಿ 900 / X - 10 -900 / X = 15 ತೊಗೋಬೇಕ್ರಿ. ಜಸ್ಟ್ ಇದನ್ನು ನಾವು ಓರೆ ಗುಣಾಕಾರ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 900 × X - 900 X - 10 ಲಸ ಎಷ್ಟಾಗ್ತದೆ ಅಂದರೆ X - 10 × X ಆಗ್ತದೆ, = 15. ಬ್ರ್ಯಾಕೆಟ್ ಬಿಡಿಸ್ರಿ. ಮೊದಲೇದು 900 X ಹಂಗೆ ಇಟ್ಕೋರಿ. ಇದು ಬ್ರ್ಯಾಕೆಟ್ ಬಿಡಿಸಿ ಅಂದ್ರೆ 900 X ಪ್ಲಸ್ ಅಲ್ಲಿ ಟೋಟಲ್ ರೀ 900 × 10 ಅಂದರೆ 9000 ಆಗ್ತತಿ. / X × X X² + 10X = 15.
ಈ ಎಕ್ಸ್ ಸ್ಕ್ವೇರ್ 900 ಪ್ಲಸ್ ಎಕ್ಸ ಮೈನಸ್ ಎಕ್ಸ್ ಎರಡು ಏನಾಗ್ತಾವ್ರಿ ಕ್ಯಾನ್ಸಲ್ ಆಗ್ತಾವೆ. 900 ಎಕ್ಸ ಒಂದು ಪ್ಲಸ್ ಐತಿ ಅಂದರೆ 900 ಎಕ್ಸ್ ಕಳೆದಾಗ 0 ಉಳಿದ್ಬಿಡುತ್ತೆ. ಉಳಿದಿದ್ದು 9000 15. ಈ ಎಕ್ಸ್ ಸ್ಕ್ವೇರ್ ಮೈನಸ್ 10 ಎಕ್ಸನ್ನು ಈ ಕಡೆ ತೊಗೊಂಬರ್ರಿ, ಓರೆ ಗುಣಾಕಾರ ಮಾಡಿರಿ. ಎಕ್ಸ್ ಸ್ಕ್ವೇರ್ 10 ಎಕ್ಸ್ 900 ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ ಬಿಡಿಸ್ರಿ. 15 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 15 ಎಕ್ಸ್ ಸ್ಕ್ವೇರ್ ಮೈನಸ್ 150. 15 ಇಂಟು 10 ಅಂದ್ರೆ 150 ಎಕ್ಸ್. 900 ಆ ಕಡೆ ಇರಿ. 1500 ಎಕ್ಸ್ ಸ್ಕ್ವೇರ್ ಮೈನಸ್ 150 ಎಕ್ಸ್ ಮೈನಸ್ 900 ಈಸ್ ಈಕ್ವಲ್ ಟು 0. ಇಲ್ಲಿ ನಾವು ಎಷ್ಟು ಅಂದರೆ ಕಾಮನ್ ತೆಗಿಬೋದು. 15 ಕಾಮನ್ ತೆಗಿರಿ. 15 ಎಲ್ಲ ಕಡೆ ಭಾಗಿಸಿದ್ರೆ ಕಾಮನ್ ಅಂದರೆ ಭಾಗಿಸಬೇಕು. ಎಕ್ಸ್ ಸ್ಕ್ವೇರ್ ಇದು ಮೈನಸ್ 10 ಎಕ್ಸ್ 900 ಅಂದರೆ 600 ಆಗ್ತದೆ ರೀ. 15 ಭಾಗಿಸಿದ್ರಂದ್ರೆ ಹಾಗಾಗಿ ಉತ್ತರ ಇಟ್ಬತ್ತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 600 ಈಸ್ ಈಕ್ವಲ್ ಟು 0. ಹೀಗೆ ಮತ್ತೆ ನಾವು ಇದನ್ನು ಅಪವರ್ತನ ವಿಧಾನ ಮೂಲಕ ಬಿಡಿಸ್ಬೇಕಾಗತ್ತಿ. ಗುಣಾಕಾರ ಮಾಡಿದರೆ 600 ಬರಬೇಕು, ಕಳೆದ್ರೆ ಕೂಡಿಸಿದ್ರೆ ಮೈನಸ್ 10 ಬರಬೇಕು. ಆ ಎರಡೂ ಸಂಖ್ಯೆಯನ್ನು ಹುಡುಕ್ಯಾಡ್ರಿ. ಇಲ್ಲಿ ಎಷ್ಟು ಬರ್ಬೋದು ಅಂದ್ರೆ 600 ಮತ್ತು ಗುಣಾಕಾರ ಮಾಡಿದ್ರೆ 600 ಮೈನಸ್ 600 ಬರಬೇಕು, ಕಳೆದ್ರೆ ಕೂಡಿಸಿದ್ರೆ ಮೈನಸ್ 10 ಬರಬೇಕು. ಹಾಗಾಗಿ ಈ ಸಂಖ್ಯೆಗಳು 30 ಮತ್ತು 20 ನೋಡ್ರಿ. 30 ಮತ್ತು 20. 30 ಎಕ್ಸ್ ಚರಾಕ್ಷರ ಎಕ್ಸ್ ಪದ ಇರೋದ್ರಿಂದ ಸಮೀಕರಣದಲ್ಲಿ ಎಕ್ಸ್ ಚರಾಕ್ಷರ ಅಂತ ಹೋಗಬೇಕು. ಇಲ್ಲಿ ಯಾವ್ದು ಪ್ಲಸ್ ಇಡಬೇಕು ಯಾವ್ದು ಮೈನಸ್ ಇಡಬೇಕಂದ್ರೆ 30 20 ಕಳೆದ್ರೆ ಮೈನಸ್ 10 ಬಿಡಬೇಕು. ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರಬೇಕು, ಇದಕ್ಕೆ ಪ್ಲಸ್ ಇರಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್. 30 ಎಕ್ಸ್ದಾಗ 20 ಕಳೆ ಅಂದ್ರೆ ಮೈನಸ್ 10 ಉಳಿತೈತಿ. ಹಾಗಾಗಿ ಮೊದಲೇ ಎಕ್ಸ್ ಸ್ಕ್ವೇರ್ ಪದವನ್ನು ಹಂಗೆ ಬರ್ಕೋರಿ. ಮೈನಸ್ 10 ಎಕ್ಸ್ ಬದಲಿ ಇದನ್ನು ಅಪವರ್ತನ ಬರ್ಕೋಬೇಕು. ಮೈನಸ್ 30 ಎಕ್ಸ್ ಪ್ಲಸ್ 20 ಎಕ್ಸ್ ಮೈನಸ್ 600 ಈಸ್ ಈಕ್ವಲ್ ಟು 0. ಈ ಎರಡೇ ಪದ ನೋಡಿದ್ವಿ ಅಂದರೆ ಕಾಮನ್ ಎಕ್ಸ್ ಬರುತ್ತೆ. ಎಕ್ಸ್ ತಕ್ಕೋರಿ. ಎಕ್ಸ್ ಮೈನಸ್ 30 ಪ್ಲಸ್ 20 ಕಾಮನ್ ತೆಗಿರಿ. ಎಕ್ಸ್ ಮೈನಸ್ 30 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಎಕ್ಸ್ ಪ್ಲಸ್ 20 ಎಕ್ಸ್ ಮೈನಸ್ 30 ಈಸ್ ಈಕ್ವಲ್ ಟು 0. ಅಂದರೆ ಎರಡು ಪದಗಳದ ಒಂದೇ ಪದ ಕಾಮನ್ ತೆಗೆದು ಅಂದರೆ ಎಕ್ಸ್ ಮತ್ತು ಪ್ಲಸ್ 20 ಉಳಿದೈತಿ, ಇನ್ನೊಂದು ಎಕ್ಸ್ ಮೈನಸ್ 30 ಉಳಿದೈತಿ. ಹಾಗಾಗಿ ಎಕ್ಸ್ ಪ್ಲಸ್ 20 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 30 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 20 ಆರ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 30. ಹಾಗಾಗಿ ಉತ್ತರ ಯಾವುದಾಕೈತಿ ಅಂದರೆ ಇಲ್ಲಿ ಎಕ್ಸ್ ಬೆಲೆ ಪ್ಲಸ್ ಇದ್ದಿದ್ದು ತಗೋಬೇಕು. ಹಾಗಾಗಿ ಉತ್ತರ ಎಕ್ಸ್ ಬೆಲೆ 30 ಸರಿಯಾಗಿರ್ತೈತೆ ರೀ. ಇಲ್ಲಿ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಕೈತೆ ಅಂದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತೆ ಅಂದ್ರೆ 30 ಮೈನಸ್ 20. ಇದು 30 ಮೈನಸ್ 10 30 ಮೈನಸ್ 10 ಟೋಟಲ್ ಒಟ್ಟು ವಿದ್ಯಾರ್ಥಿಗಳು 20 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗ್ತಾರೆ. ಯಾಕಂದರೆ ಅಲ್ಲಿ ಕ್ವಶನ್ದಲ್ಲಿ ನಮ್ಮ 10 ವಿದ್ಯಾರ್ಥಿಗಳು ಏನಾಗ್ತಾರೆ ಅಂದ್ರೆ ಪ್ರವಾಸಕ್ಕೆ ಹೋಗಂಗಿಲ್ಲ ರೀ. ಹಾಗೆ ಒಟ್ಟು ವಿದ್ಯಾರ್ಥಿಗಳು 30, ಅದರೊಳಗೆ ನಮಗೆ 10 ವಿದ್ಯಾರ್ಥಿಗಳು ಹೋಗಂಗಂದ್ರೆ 30 10 ಕಳಿಬೇಕು. ಉಳಿದ ವಿದ್ಯಾರ್ಥಿಗಳ ಸಂಖ್ಯೆ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 20 ಆನ್ಸರ್ ಆಗಿರ್ತದೆ. ಇದು ಇಷ್ಟು ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ 58. ಇದು ಮಾಡಲ್ ಪ್ರಶ್ನೆ ಪತ್ರಿಕೆ 2023 ಕೇಳಿರ್ತಕ್ಕಂಥ ಪ್ರಶ್ನೆ. ಕ್ವಶನ್ ಏನು ಕೇಳ್ಯಾರ ಅಂದ್ರೆ 58ನೇ ಕ್ವಶನ್. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಐತ್ರಿ. ಅದರ ಸುತ್ತಳತೆ ಕ್ರಮವಾಗಿ 60 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 32 ಮೀಟರ್ ಆಗಿವೆ. ಹಾಗಾದರೆ
ಅದರ ಮೈದಾನ ಉದ್ದ ಅಗಲವನ್ನು ವಿಸ್ತೀರ್ಣ ಮೀಟರ್ ಸ್ಕ್ವೇರ್ ಆಗಿವೆ. ಹಾಗಾದರೆ ಮೈದಾನ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆಗಳು ಕ್ರಮವಾಗಿ ವಿಸ್ತೀರ್ಣ 60 ಮೀಟರ್ ಸ್ಕ್ವೇರ್ನ ಕರೆಕ್ಟಾ, ಅದಕ್ಕೆ ವಿಸ್ತೀರ್ಣ ಕೊಟ್ಟರು. ಆಮೇಲೆ 32 ಮೀಟ್ರ್ ಆಗಿದೆ. ಹಾಗಾದರೆ ಅವುಗಳ ಉದ್ದವನ್ನು ಮತ್ತು ಅಗಲವನ್ನು ಕಂಡುಹಿಡಿತೀಯಾರ. ಹೆಂಗೈತ್ರಿ ಪ್ರಶ್ನೆ ನೋಡ್ರಿ. ಪರಿಹಾರವನ್ನು ಮಾಡೋಣ. ಪರಿಹಾರ ಒಂದು ಆಯತಾಕಾರದಾಗ ಏನೈತಿತ್ತಂದ್ರೆ ಒಂದು ಆಯತಾಕಾರದ ಮೈದಾನ ಐತಿ. ABCD ಅಂತಕ್ಕಂಥ ಒಂದು ಆಯತಾಕಾರ ಐತ್ರಿ. ಈ ಮೈದಾನ ವಿಸ್ತೀರ್ಣ ಎಷ್ಟೈತಿ ಅಂದ್ರೆ 60 ಮೀಟರ್ ಸ್ಕ್ವೇರ್ ಐತಿ. ನೆಕ್ಸ್ಟ್ ಮೈದಾನ ವಿಸ್ತೀರ್ಣ ಕೊಟ್ಟ ಸುತ್ತಳತೆ ಕೊಟ್ಟಾರ. ಟೋಟಲಿ ಸುತ್ತಳತೆ ಎಷ್ಟೈತಿ ಅಂದ್ರೆ 32 ಮೀಟರ್ ಐತಿ. ಹಂಗಾರೆ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿತೀಯಾರ. ಓಕೆ, ಇಲ್ಲಿ ಉದ್ದ ಏನಾಗಿರಲ್ರಿ, ಉದ್ದ ಆಯತ ಮೈದಾನದ ಉದ್ದ X ಆಗಿರಲಿ, ಅಗಲ ಏನಾಗಿರಲಿ ಅಂದ್ರೆ Y ಆಗಿರಲಿ. ಆಟದ ಮೈದಾನದ ಸುತ್ತಳತೆ ಅಂದರೆ ಆಟದ ಆಯತಾಕಾರವಾಗಿರ್ತಕ್ಕಂಥ ಆಟದ ಮೈದಾನ ಸುತ್ತಳತೆ, ಆಟದ ಮೈದಾನದ ಸುತ್ತಳತೆ 2x + 2y = ಟೋಟಲ್ ಎಷ್ಟೈತ್ರಿ 32 ಐತಿ. ಸೂತ್ರ ಏನಂದ್ರೆ 2 × x + y = ಸುತ್ತಳತೆ, ಮೈದಾನ ಸುತ್ತಳತೆ. ಯಾಕಂದ್ರೆ x ಒಂದು ಅಗಲ x ಮತ್ತು ಇನ್ನೊಂದು y ಆಗಿರ್ತೈತೆ ರೀ, ಎರಡು ಅದಾವ. ಹಾಗಾಗಿ 2 ಇದು 2 ಹೊರಗಡೆ ತಗೋರಿ. 2 ಹೊರಗೆ ತೆಗೆದ್ರೆ 2x + y ಉಳಿತೈತಿ. ಇದನ್ನು ನಾವು ಗುಣಾಕಾರ ಮಾಡಿದ್ವಿ ಅಂದ್ರೆ ಮತ್ತೆ 2 × x 2x + 2y. ಹಾಗಾಗಿ x + y ಎಷ್ಟಾಕೈತಿ ಅಂದ್ರೆ 32. 2 ಕಾಮನ್ ತಗೊಂಡಿವ್ರಿ. x + y = 32/2. x + y = 16. x + y = 16 ಆಕೈತಿ. ನಮಗೆ ಬೇಕಾಗಿದ್ದು y ಬೇಕಾಗೈತಿ. 16 - x ಆಗ್ತದೆ. 16 - y = 16 - x. y ಬೇಕಾದಾಗ ಆಟದ ಮೈದಾನದ ವಿಸ್ತೀರ್ಣ, ಆಟದ ಮೈದಾನದ ವಿಸ್ತೀರ್ಣ x × y. ಇದು ಎಷ್ಟಕ್ಕೆ ಸಮ ಐತೆ ಅಂದ್ರೆ 60ಕ್ಕೆ ಸಮ ಐತೆ. ಹಾಗಾದರೆ y ಬೆಲೆ ಎಷ್ಟೈತೆ 16 - x ಐತಿ = 60. ಬ್ರ್ಯಾಕೆಟ್ ಬಿಡಿಸಿದ್ರಂದ್ರೆ ಜಸ್ಟ್ ನಮಗೆ ಏನಾಕೈತೆ ಅಂದ್ರೆ 16x - x² = 60. ಫಸ್ಟ್ ನಾವು x² ಪದ ಆ ಕಡೆ ಹೋದ್ವಿ ಅಂದ್ರೆ x² ಮೈನಸ್ ಇದು ಪ್ಲಸ್ ಆಕೈತೆ ರೀ. ಆಮೇಲೆ 16x ಆ ಕಡೆ ಹೋದ್ರೆ -16x, ಆಮೇಲೆ +60 = 0. ಇದು ನಮ್ಮದು ಯಾವ ರೂಪದಾಗ ಬಂತಂದ್ರೆ ವರ್ಗ ಸಮೀಕರಣ ರೂಪದಾಗ ಬಂತು. ಮತ್ತೆ ನಾವು ವರ್ಗ ಸಮೀಕರಣವನ್ನು ಅಪವರ್ತ ನಿಧಾನ ಮೂಲಕ ಮಾಡಬೇಕು. ಗುಣಾಕಾರ ಮಾಡಿದ್ರೆ +60 ಬರಬೇಕು, ಕಳೆದ್ರೆ ಕುಳಿಸಿದ್ರೆ -16 ಬರಬೇಕು. ಸಂಖ್ಯೆ ಹುಡುಕಾಡಬೇಕು. ಯಾವ ಸಂಖ್ಯೆ ಆಗ್ತಾವ್ರಿ? ಒಂದು 60, ಇನ್ನೊಂದು 16. 60 ಮತ್ತು 16 ಅಂದರೆ ಇಲ್ಲಿ ಸಂಖ್ಯೆ ಹುಡುಕಾಡಿದ್ವು ಅಂದರೆ 60
ಒಂದು 10 ಮತ್ತು 6 ನೋಡ್ರಿ. 10 6 60, 10ರಾಗ 6 ಕೂಡಿಸಿದ್ರೆ 16 ಆಕೈತಿ. ದೊಡ್ಡ ಸಂಖ್ಯೆ ಚಿಹ್ನೆಗೆ ಮೈನಸ್, ಇದಕ್ಕೆ ಪ್ಲಸ್ ಇಟ್ಕೊಳ್ಳು. ಯಾಕಂದ್ರೆ 10 6 ಎರಡಕ್ಕೂ ಮೈನಸ್ ಇಟ್ಕೋಬೇಕಾಗೈತಿ. ಇದಕ್ಕೂ ಮೈನಸ್ ಇಡಬೇಕು. ಮೈನಸ್, ಯಾಕೆ ಮೈನಸ್ ಇಂಟು ಮೈನಸ್ ಪ್ಲಸ್. 10 6 ಕೂಡಿಸಿದ್ರೆ 16. ಹಾಗಾಗಿ ಇವೆರಡು ಸಂಖ್ಯೆಗಳು ಬರ್ತಾವೆ. ಎಕ್ಸ್ ಸ್ಕ್ವೇರ್ ಮೈನಸ್ 10x ಮೈನಸ್ 6x ಪ್ಲಸ್ 60 ಬೇಕು. ಯಾವ ಸಂಖ್ಯೆ ಆಗ್ತಾವ್ರಿ? ಒಂದು 60, ಇನ್ನೊಂದು 16. 60 ಮತ್ತು 16 ಅಂದರೆ ಇಲ್ಲಿ ಸಂಖ್ಯೆ ಹುಡುಕಾಡಿದ್ವು ಅಂದರೆ 60 ಒಂದು 10 ಮತ್ತು 6 ನೋಡ್ರಿ. 10 6 60, 10ರಾಗ 6 ಕೂಡಿಸಿದ್ರೆ 16 ಆಕೈತಿ. ದೊಡ್ಡ ಸಂಖ್ಯೆ ಚಿಹ್ನೆಗೆ ಮೈನಸ್, ಇದಕ್ಕೆ ಪ್ಲಸ್ ಇಟ್ಕೊಳ್ಳು. ಯಾಕಂದ್ರೆ 10 6 ಎರಡಕ್ಕೂ ಮೈನಸ್ ಇಟ್ಕೋಬೇಕಾಗೈತಿ. ಇದಕ್ಕೂ ಮೈನಸ್ ಇಡಬೇಕು. ಮೈನಸ್, ಯಾಕೆ ಮೈನಸ್ ಇಂಟು ಮೈನಸ್ ಪ್ಲಸ್. 10 6 ಕೂಡಿಸಿದ್ರೆ 16. ಹಾಗಾಗಿ ಇವೆರಡು ಸಂಖ್ಯೆಗಳು ಬರ್ತಾವೆ. ಎಕ್ಸ್ ಸ್ಕ್ವೇರ್ ಮೈನಸ್ 10x ಮೈನಸ್ 6x ಪ್ಲಸ್ 60 = 0. ಇಲ್ಲಿ ಕಾಮನ್ ಈ ಎರಡು ಪದದಾಗ ನೋಡಿದ್ವಿ ಅಂದರೆ ಎಕ್ಸ್ ಕಾಮನ್ ಐತ್ರಿ. ಎಕ್ಸ್ ಹೊರಗೆ ತೆಗೀರಿ, ಎಕ್ಸ್ ಮೈನಸ್ 10. ಇಲ್ಲಿ 6 ಕಾಮನ್ ಐತಿ, ಎಕ್ಸ್ ಮೈನಸ್ 10. 6ಲೆ ಭಾಗಿಸಿದ್ರೆ 6 60. ಹಾಗಾಗಿ ಉಳಿದಿರೋ ಪದ ಎಕ್ಸ್ ಮೈನಸ್ 6, ಎಕ್ಸ್ ಮೈನಸ್ 10 = 0. ಇಲ್ಲಿ ನಾವು ಎಕ್ಸ್ ಮೈನಸ್ 6 = 0 ಅಥವಾ ಎಕ್ಸ್ ಮೈನಸ್ 10 = 0 ಆಗ್ತೈತಿ. ಎಕ್ಸ್ 6 ಅಥವಾ ಎಕ್ಸ್ 10. ಅವು ಉದ್ದ ಎಷ್ಟಾಗಿರ್ತೈತೆ ಅಂದರೆ ಉದ್ದ ನಾವು ಏನು ತೊಗೊಂಡಿವಿ ಅಂದರೆ ಎಕ್ಸ್ ತೊಗೊಂಡಿವಿ ರೀ. ಹಾಗಾಗಿ ಎಕ್ಸ್ 6. ಅಗಲ ಎಷ್ಟಾಗಿರ್ತದೆ ಅಂದರೆ ಅಗಲ y ಅದು ಉದ್ದ 10 ಆಗ್ತೈತಿ, ಅಗಲ 6 ಆಗ್ತೈತಿ, 6 ಮೀಟ್ರ್ ಆಗ್ತೈತಿ ರೀ. ಹಾಗಾಗಿ ಉದ್ದ 10 ಮೀಟ್ರ್ ಮತ್ತು ಅಗಲ 6 ಮೀಟ್ರ್. ಸರಿಯಾದ ಉತ್ತರ ಇವ ಎರಡು ಆಗ್ತಾವೆ ರೀ. 59ನೇ ಪ್ರಶ್ನೆ. ಒಂದು ರೈಲ್ ಐತ್ರಿ, 480 ಸ್ಪೀಡ್ನಾಗ ಹೊಂಟೈತಿ. ದೂರವನ್ನು ಕ್ರಮಿಸ್ಲಾಕತ್ತೈತಿ. ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಜವವು 10 ಕಿಲೋಮೀಟರ್ ಅಧಿಕವಾಗಿದೆ. ಅದಷ್ಟೇ ದೂರವನ್ನು ಕ್ರಮಿಸಲು 4 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ. ಕ್ವಶನು ಮಾದರಿ ಪ್ರಶ್ನೆ ಪತ್ರಿಕೆ 2021 ಯಾರು? ಪರಿಹಾರ ಏನು ಬರ್ಕೋಬೇಕಂದ್ರೆ ರೈಲಿನ ಜವ ಎಕ್ಸ್ km/h. ಆಗ ದತ್ತ ಪ್ರಕಾರ ರೈಲಿನ ಜಲವು ಏನು ತಗೋಬೇಕು? ಎಕ್ಸ್ km/h ಆಗಿರಲಿ. ರೈಲು ಚಲಿಸಿದ ದೂರ, ಅಲ್ಲಿ ದತ್ತ ಪ್ರಕಾರ ಒಮ್ಮೆ 480 x ತಗೋಬೇಕು ಮೈನಸ್ 480 x ಮೈನಸ್ x ಪ್ಲಸ್ 10 = 4 ತಗೋಬೇಕು. ಯಾಕಂದರೆ ರೈಲು ಚಲಿಸಿದ ದೂರವನ್ನು ಕಂಡುಹಿಡಬೇಕು, ಡಿಸ್ಟೆನ್ಸ್ ಕಂಡುಹಿಡಬೇಕು. ಚಲಿಸಿದ ದೂರದೊಳಗೆ ತೆಗೆದುಕೊಂಡು ಕಾಲ ಜವವನ್ನು ಕಂಡುಹಿಡಿತೀವಿ ರೀ. ರೀತಿ ಕಂಡುಹಿಡ್ಕೊಂಡು ಜಸ್ಟ್ ನಾವು ಇದನ್ನು ಓರೆ ಗುಣಾಕಾರನ ಬಳಸಬೇಕು. 480 x ಪ್ಲಸ್ 10 ಮೈನಸ್ 480
ಎಕ್ಸ್ ಓರೆ ಗುಣಾಕಾರ ಮಾಡಿರಿ. ಎಕ್ಸು ರಸಾಯನ ಆಕೈತಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಆಗ್ತೈತಿ ಈಸ್ ಈಕ್ವಲ್ ಟು 4 ಬ್ರ್ಯಾಕೆಟ್ ಬಿಡಿಸ್ರಿ. 480 ಇಂಟು ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ 10 ಐತಲ್ಲ, ಇದು ಎಷ್ಟಾಕೈತಿ ಅಂದ್ರೆ 4800. 480 ಇಂಟು 10 ಮಾಡಿದರೆ 4800 ಮೈನಸ್ 480 ಎಕ್ಸ್ ಡಿವೈಡ್ ಬೈ ಎಕ್ಸ್ ಬ್ರ್ಯಾಕೆಟ್ ಬಿಡಿಸ್ರಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಎಕ್ಸ್ ಎಷ್ಟು 4. 480 ಎಕ್ಸ್ ಮೈನಸ್ 480 ಎಕ್ಸ್ ಕ್ಯಾನ್ಸಲ್ ಆಗ್ತವೆ. 2 ಕಳೆದ್ರೆ 0 ಉಳಿತೈತಿ. 4800 ಉಳಿತೈತಿ. ಕೆಳಗಡೆ ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಎಕ್ಸ್ ಉಳಿತೈತಿ. ಜಸ್ಟ್ ಇದು 4 ಓರೆ ಗುಣಾಕಾರ ಮಾಡಿರಿ. 4800 ಇಂಟು 4 ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಎಕ್ಸ್ 4800 ಬ್ರ್ಯಾಕೆಟ್ ಬಿಡಿಸ್ರಿ. 4x ಸ್ಕ್ವೇರ್ ಪ್ಲಸ್ 40x ಜಸ್ಟ್ 4800 ಆ ಕಡೆ ಇರಿ. 4x ಸ್ಕ್ವೇರ್ ಪ್ಲಸ್ 40x ಮೈನಸ್ 4800 ಈಸ್ ಈಕ್ವಲ್ ಟು 0. ಇಷ್ಟು ಉತ್ತರ ಬರ್ತದ್ರಿ. 4ರಲ್ಲಿ ಭಾಗಿಸಿದ್ರೆ ಬರ್ತೈತೆ ನೋಡೋಣ. ಓಕೆ, ಅಂದರೆ 4 ಕಾಮನ್ ತೆಗೆದಿದ್ರೆ ನಡೀತೈತಿ. ಓಕೆ, 4ರಲ್ಲಿ ಕಡ್ದು ಹೋಗ್ತದೆ ನೋಡ್ರಿ. ಹೋಗೈತಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 10x 4 1 4 4 2 ಓಕೆ. ಎಸ್ 4 ಕಾಮನ್ ತೆಗೆದಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 1200 ಈಸ್ ಈಕ್ವಲ್ ಟು 0. ಗುಣಾಕಾರ ಮಾಡಿದರೆ ಮೈನಸ್ 1200 30 ಮತ್ತು ಪ್ಲಸ್ 10 ಬರ್ಬೇಕು ರೀ. ಕಳೆದ ಖುಷಿರ ಯಾವ ಅಂದ್ರೆ ಒಂದು ಸಂಖ್ಯೆ 40 ಮತ್ತು 30. 40 30 ಕಳೆದ್ರೆ 10 4 3 1200 ಬರ್ತೈತಿ. ಯಾವ್ದು ಪ್ಲಸ್ ಇಡಬೇಕು ಯಾವ್ದು ಮೈನಸ್ ಇಡಬೇಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಇದಕ್ಕೆ ಮೈನಸ್. ಪ್ಲಸ್ ಇಂಟು ಮೈನಸ್ ಮೈನಸ್ಸು. 40 30 ಕಳೆದ್ರೆ 10 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಹಾಗಾಗಿ ಉತ್ತರ ಪ್ಲಸ್ ಬರ್ತೈತಿ. ಎಕ್ಸ್ ಸ್ಕ್ವೇರು ಪ್ಲಸ್ 40x ಮೈನಸ್ 30x ಮೈನಸ್ 1200 ಈಸ್ ಈಕ್ವಲ್ ಟು 0. ಕಾಮನ್ ಇದ್ರೊಳಗೆ ಎಕ್ಸ್ ಮಾತ್ರ ತೆಗಿರಿ. ಎಕ್ಸ್ ಪ್ಲಸ್ ಎಕ್ಸ್ ತೆಗೆದ್ರಂದ್ರೆ 40 ಉಳಿತೈತಿ. 30 ಕಾಮನ್ ತೆಗಿರಿ. ಮೈನಸ್ 30 ಕಾಮನ್ ತೆಗೆದ್ರಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಕೈತಿ. 40 30 1200 ಅಂದರೆ 30 40ಲಿ 1200. ಹಾಗಾಗಿ ಎಕ್ಸ್ ಮೈನಸ್ 30 ಇನ್ನೊಂದು ಪದ ಎಕ್ಸ್ ಪ್ಲಸ್ 40 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 30 ಈಸ್ ಈಕ್ವಲ್ ಟು 0 ಅಥವಾ ಆರ್ ಎಕ್ಸ್ ಪ್ಲಸ್ 40 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು 30 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 40. ಮೈನಸ್ ಬಿಡಬೇಕು, ಅದರ ಬದಲಿ ಪ್ಲಸ್ ತಗೋಬೇಕು. ರೈಲಿನ ಜವ ಎಷ್ಟಾಕೈತಿ ಅಂದ್ರೆ ಎಕ್ಸ್ ತೊಗೊಂಡಿವ್ರಿ. 30 ಎಕ್ಸ್ ಅಂದ್ರೆ 30 ಬೆಲೆ ಆಗೈತಿ. ಹಾಗಾಗಿ 30 ಕಿಲೋಮೀಟರ್ ಪರ್ ಅವರ್ ಪ್ರತಿ ಗಂಟೆಗೆ ಜವ ಎಷ್ಟಾಗಿರ್ತದ್ರೆ 30 ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿರುತ್ತೆ. ಒಂದು 60ನೇ ಕ್ವಶನ.
ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆ ಕ್ರಮವಾಗಿ 400 ಮೀಟರ್ ಸ್ಕ್ವೇರ್ 80 ಮೀಟರ್ ಆಗಿವೆ. ಹಾಗಾದರೆ ಮೈದಾನದಲ್ಲಿ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಹೌದಾ? ಪರಿಹಾರ ಯಾವ ರೀತಿ ಮಾಡೋಣ ನೋಡೋಣ. 60ನೇ ಕ್ವಶನ. ಉದ್ದವನ್ನು ಕೊಟ್ಟಿಲ್ಲ, ಅದನ್ನು ನಾವು ತಗೋಬೇಕು. ಉದ್ದವನ್ನು ಎಕ್ಸ್ ಆಯತಾಕಾರದಾಗೈತೆ, ಇದು ಎಕ್ಸ್ ಆಗಿರಲಿ. ಉದ್ದ ಎಕ್ಸ್ ಮೀಟರ್ ಆಗಿರಲಿ. ಅಗಲ ವಾಯ್ ಮೀಟರ್ ಆಗಿರಲಿ. ಸುತ್ತಳತೆ ಇದಾಗಿ ಹೇಳಿದಂಗೆ ಸುತ್ತಳತೆ ತಗೋಬೇಕು. ಆಯತಾಕಾರದ ಸುತ್ತಳತೆ ಏನಾಗಿರುತ್ತೆ ಅಂದರೆ 2 × x + y = 8ಕ್ಕೆ ಸಮಾನತೆಯಾರಿ 80. 2 ಕಾಮನ್ ತೆಗಿರಿ. x + y = 2 ಆಲ್ರೆಡಿ ಐತಿ, 2 ಭಾಗಿಸ್ಬಿಡ್ರಿ. 80/2 x + y = ಕಡ್ತಗೊಳ್ರಿ. 2 1 2 40. ಓಕೆ, ನೆಕ್ಸ್ಟ್ ನಮಗೆ ಬೇಕಾಗಿದ್ದು y ಬೇಕಾಗಿರುತ್ತೆ. ಅದಕ್ಕೆ 40 - x. ಉದ್ಯಾನವನದ ವಿಸ್ತೀರ್ಣ, ಉದ್ಯಾನವನ ಐತೆ ಹತ್ರ ಆಯತಾಕಾರದಾಗ. ಉದ್ಯಾನವನದ ವಿಸ್ತೀರ್ಣ ಏನಾಕೈತೆ ಅಂದರೆ ಉದ್ಯಾನವನದ ವಿಸ್ತೀರ್ಣ ಉದ್ದ ಇಂಟು ಅಗಲ x × y ಸೂತ್ರವನ್ನು ಬಳಸ್ತೀವಿ. ಎಷ್ಟಕ್ಕೆ ಸಮ ಐತಿ ಅಂದರೆ 400 ಸಮ ಐತಿ. ಎಕ್ಸಿಗೆ ಎಕ್ಸ್, y ಬೆಲೆ ಜಸ್ಟ್ ಕಂಡುಹಿಡಿದ್ವಿ. ಇದನ್ನು ಒತ್ತುಂಬ್ರಿ. y ಬೆಲೆ 40 - x = 400. ಬ್ರಾಕೆಟ್ ಬಿಡಿಸ್ರಿ. x × 40 ಅಂದರೆ 40x - x² = 400. x² ಪದ ಆ ಕಡೆ ಇರಿ. x² - 40x ಆ ಕಡೆ ಹೋದ್ರೆ ಮೈನಸ್ ಇದು ಪ್ಲಸ್ ಆಕೈತಿ, ಪ್ಲಸ್ ಇದ್ದಿದ್ದು ಮೈನಸ್ ಆಕೈತಿ. ಪ್ಲಸ್ ಇದು ಮೈನಸ್ ಆಗೈತಿ, ಮೈನಸ್ ಇರೋದು ಪ್ಲಸ್ ಆಯ್ತು. = 400 + 400 = 0. ನೆಕ್ಸ್ಟ್ ಗುಣಾಕಾರ ಮಾಡಿದ್ರೆ ಪ್ಲಸ್ 400 ಕಳೆದ್ರೆ ಖುಷಿ -40 ಬರಬೇಕು. ಸಂಖ್ಯೆ ಹುಡುಕೇಳ್ರಿ. ಕಳೆದ್ರೆ ಖುಷಿ -40, ಗುಣಾಕಾರ ಮಾಡಿ 400 ಬರಬೇಕು. ಅವೆರಡು ಸಂಖ್ಯೆಗಳು ಯಾವ ಅಂದರೆ 20 20 ನೋಡ್ರಿ. 20 20 20 ಮತ್ತು 20 ಯಾವುದಕ್ಕಂದ್ರೆ ಎರಡಕ್ಕೂ ಮೈನಸ್ ಇರಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 20 ಮತ್ತು 20 ಕೂಡಿಸಿ -40 ಬರುತ್ತೆ. ಮೈನಸ್ ಚಿಹ್ನೆ ಬಂದರೆ x² -20x + 400 = 0. ಕಾಮನ್ ಏನೈತಿ ಅಂದರೆ x ಕಾಮನ್ ಐತಿ. x - 20 x - 20 = 0. x - 20 = 0 ಹಾಗೆ x = ಎಷ್ಟು ಆಗ್ತೈತಿ ಅಂದ್ರೆ 20, ಇನ್ನೊಂದು ಅದು x = 20 ಆಗ್ತೈತಿ. ಅಥವಾ ಉತ್ತರ ಏನಾಗ್ತದೆ ಅಂದರೆ ಇಲ್ಲಿ ಉದ್ದ ಏನಾಗಿರ್ತದೆ ಅಂದರೆ x ತೊಗೊಂಡಿವ್ರಿ. x ಮೀಟರ್ 20 ಮೀಟರ್ ಆಗ್ತೈತಿ. ಅಗಲ y ತೊಗೊಂಡ್ವಿ. y - 40 - x ಆಗ್ತೈತಿ. ಅದು 40 - 20 ಉತ್ತರ ಅದು 20 ಆಗ್ತೈತಿ. 20 ಮೀಟರ್ ಉದ್ದ ಅಗಲ 20 ಮೀಟರ್ ಆಗ್ತಾವೆ. ಹೌದು. ಈ 61ನೇ ಪ್ರಶ್ನೆ. 61ನೇ ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ. ಏಪ್ರಿಲ್ 2020 ಕೇಳಿ. ಇಂಧನ ಉಳಿತಾಯ ಮಾಡಲು, ವಾಯು ಮಾಲಿನ್ಯ ತಪ್ಪಿಸಲು, ಉತ್ತಮ ಆರೋಗ್ಯಕ್ಕಾಗಿ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳು 12 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಕಚೇರಿಗೆ ತಲುಪಲು ಸೈಕಲ್ ಓಡಿಸುತ್ತಾರೆ. ಬಿಯ ಸೈಕಲ್ ಓಡಿಸುವ ಸರಾಸರಿ ಜೌ ಎ ಗಿಂತ 2 ಕಿಲೋಮೀಟರ್ ಹೆಚ್ಚು ಆಗಿರುವುದರಿಂದ ಬಿಯು ಕಚೇರಿಯನ್ನು ತಲುಪಲು ಎ ಗಿಂತ
30 ನಿಮಿಷ ಕಡಿಮೆ ಸಮಯ ತೆಗೆದುಕೊಳ್ಳುವರು. ಎ ಮತ್ತು ಬಿಯು ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ. ಪರಿಹಾರ 61ನೇ ಕ್ವಶನ್. ಪರಿಹಾರ ಎಯ ಸೈಕಲ್ ಓಡಿಸುವ ಜವ x km/h ಆಗಿರಲಿ. ನೆಕ್ಸ್ಟ್ ಎಯು ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯ is equal to ದೂರ ಡಿವೈಡ್ ಬೈ ಜವ. ಹಾಗಾಗಿ 12 ಡಿವೈಡ್ ಬೈ ಅವನು ಚಲಿಸಿದ ದೂರ 12 ಕಿಲೋಮೀಟರ್. ಜವ ಏನಾಗಿತ್ತು ಅಂದರೆ ಎಕ್ಸ್ ಆಗಿತ್ತು, ಗಂಟೆಗಳು. ನೆಕ್ಸ್ಟ್ ಬಿಯ ಜವ ಎಗಿಂತ ಹೆಚ್ಚಾಗಿರುವುದರಿಂದ ಬಿಯ ಸೈಕಲ್ ಓಡಿಸುವ ಜವ x+2 km/h. ನೆಕ್ಸ್ಟ್ ಬಿಯು ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯ 12 ಡಿವೈಡ್ ಬೈ x+2 ಗಂಟೆಗಳು. ಮೇಲೆ ಹೆಂಗೆ ತಂದರೆ ಅದು ದೂರ ಡಿವೈಡ್ ಬೈ ಜವವನ್ನು ಬಳಸುವ ಸೂತ್ರ. ನೆಕ್ಸ್ಟ್ ಈ ಪ್ರಶ್ನೆಯ ಪ್ರಕಾರ 12 ಡಿವೈಡ್ ಬೈ x ಮೈನಸ್ 12 ಡಿವೈಡ್ ಬೈ x+2 is equal to ಅರ್ಧ ಗಂಟೆ. 30 ನಿಮಿಷವನ್ನು ಕನ್ವರ್ಟ್ ಮಾಡ್ಕೊಂಡಿರೋ 30 ನಿಮಿಷ ಇದ್ದಿದ್ದು ಎಷ್ಟಾಗ್ತೈತೆ ಅಂದರೆ ಅರ್ಧ ಗಂಟೆ ಆಗ್ತದೆ. ಗಂಟೆ ಒಳಗೆ ತೊಗೊಂಡ್ರೆ ಅರ್ಧ ಗಂಟೆ. ಹಾಗೆ 30 ನಿಮಿಷ ಇದ್ದಿದ್ದು 1/2 ತೊಗೋತೀವಿ. ನೆಕ್ಸ್ಟ್ ಇಲ್ಲಿ ಜಸ್ಟ್ ನಾವು ಓರೆ ಗುಣಾಕಾರ ಮಾಡಬೇಕು. ಲಸ ಏನಾಕೈತಿ ಅಂದರೆ x+2 ಆಗ್ತೈತಿ. ಲಸ x+2 ಆಗ್ತೈತಿ ರೀ. ಎಷ್ಟು 12 × x+2 ಮೈನಸ್ 12x is equal to 1/2. ಜಸ್ಟ್ ಬ್ರಾಕೆಟ್ ಬಿಡಿಸ್ರಿ ಮ್ಯಾಗಿಂದು. 12 × x 12x ಪ್ಲಸ್ 12 ಎರಡಲಿ 24 ಮೈನಸ್ 12x ಡಿವೈಡ್ ಬೈ x × x x² ಪ್ಲಸ್ 2x is equal to 1/2. ಪ್ಲಸ್ 12x ಮೈನಸ್ 12x ಎರಡು ಕ್ಯಾನ್ಸಲ್ ಆಗ್ತವೆ. 24 ಡಿವೈಡ್ ಬೈ x² ಪ್ಲಸ್ 2x is equal to 1/2. ಓರೆ ಗುಣಾಕಾರ
ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, 3 ಗುಣಾಕಾರ ಮಾಡಿರಿ, ಇದನ್ನ ಈ ಕಡೆ ತೊಗೊಂಬರ್ರಿ ಜಸ್ಟ್. ಇಲ್ಲಿ 48 ಆಕತಿ, 24 ಎರಡಲೆ 48. ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಷ್ಟೇ ಐತೆ, ಯಾಕೆ ಒಂದರಲ್ಲಿ ಗುಣಾಕಾರ ಮಾಡಿರಿ ಅದೇ ಉತ್ತರ ಬರುತ್ತೆ. ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 48 ಈಸ್ ಈಕ್ವಲ್ ಟು 0. ಯಾಕೆ ಈಕ್ವಲ್ ಟು ಆ ಕಡೆ 48 ಪ್ಲಸ್ ಇದು ಆ ಕಡೆ ಹೋದ್ರೆ ಮೈನಸ್ ಆಗ್ತತಿ. ಮತ್ತು ನಾವು ವರ್ಗ ಸಮೀಕರಣ ರೂಪದಾಗ ಬಂತು. ಇದು ನಾವು ಯಾವ ರೀತಿ ಬಿಡಿಸ್ಬೇಕಂದ್ರೆ, ಗುಣಾಕಾರ ಮಾಡಿದರೆ ಎಷ್ಟು, ಕಳೆದ್ರೆ ಕೂಡಿಸಿದ್ರೆ ಅಷ್ಟು. ಅಂದರೆ ಗುಣಾಕಾರ ಮಾಡಿದ್ರೆ ಮೈನಸ್ 48 ಬರಬೇಕು, ಕಳೆದ್ರೆ ಕೂಡಿಸಿದ್ರೆ 2 ಪ್ಲಸ್ 2 ಬರಬೇಕು. ಸಂಖ್ಯೆ ಹುಡುಕ್ಯಾಡ್ರಿ. ಸಂಖ್ಯೆ 2 ಯಾವ ಅಂದರೆ, ಒಂದು 48 ಮತ್ತು ಇದಕ್ಕೆ ಬರಬೇಕಂದ್ರೆ 8 6 48, 8 ಮತ್ತು 6, 8 6 ಕಳೆದ್ರೆ 7 ಬರ್ತೈತಿ. ಹಾಗಾಗಿ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಇದು ಸಣ್ಣ ಸಂಖ್ಯೆಗೆ ಮೈನಸ್, ಚರಾಕ್ಷರ ಎಕ್ಸ್ ಐತಿ, ಹಾಗಾಗಿ ಎಕ್ಸ್ ತೋರಿ. ಹಾಗೆ ಎಕ್ಸ್ ಸ್ಕ್ವೇರ್ ಪದ ಬರ್ಕೋರಿ. ಈ 2x ಬದಲಿ ಅದನ್ನು ನಾವು ಅಪವರ್ತ ತೊಗೊಂಬರ್ಕೋಬೇಕು. 8x ಮೈನಸ್ 6x ಮೈನಸ್ 48 ಈಸ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ತೆಗಿರಿ ಎರಡು ಪದದೊಳಗೆ, ಎಕ್ಸ್ ಪ್ಲಸ್ 8. 6 ಕಾಮನ್, ಮೈನಸ್ 6 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 8, 8 6 48 ಕಾಮನ್. ಹಾಗಾಗಿ 6 ಭಾಗಿಸಿದಂತೆ 8 ಆಗ್ತೈತಿ. ಹಾಗಾಗಿ ಎಕ್ಸ್ ಮೈನಸ್ 6 ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು 6 ಮೈನಸ್ ಇದಕ್ಕಾದ್ರೆ ಪ್ಲಸ್, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 8 ಬರ್ತೈತಿ. ಹಾಗಾಗಿ ಎಕ್ಸ್ ಬೆಲೆ ಎಷ್ಟಾಗ್ತದೆ, 6 ಆಯಿತು. ಮೈನಸ್ 8 ಲೆಕ್ಕಕ್ಕೆ ಬರೋಂಗಿಲ್ಲ. ಹಾಗಾದ್ರೆ ಎ ಜವ 6 ಕಿಲೋಮೀಟರ್ ಪರ್ ಅವರ್. ಎಕ್ಸ್ ಮೈನಸ್ 6 ಎಕ್ಸ್ ಮೈನಸ್ 6 ಇನ್ನೊಂದು ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 6 ಈಸ್ ಈಕ್ವಲ್ ಟು 0, ಅಥವಾ ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು 0 ಆಗ್ತೈತಿ. ಎಕ್ಸ್ ಈಸ್ ಈಕ್ವಲ್ ಟು 6, ಒಮ್ಮೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 8. ಇದು ಉತ್ತರ ಲೆಕ್ಕಕ್ಕಿಲ್ಲ, ಯಾಕಂದ್ರೆ ಮೈನಸ್ ಒಳಗೈತಿ. ಹಾಗಾಗಿ ಎ ವ್ಯಕ್ತಿಯ ಅಂದರೆ ಎ ಯಜವ 6 ಕಿಲೋಮೀಟರ್ ಪರ್ ಅವರ್. ಬಿ ಯಜವ 6 ಪ್ಲಸ್ 7 ಈಸ್ ಈಕ್ವಲ್ ಟು 8 ಕಿಲೋಮೀಟರ್ ಪರ್ ಅವರ್ ಪ್ರತಿ ಗಂಟೆಗೆ. ಕಚೇರಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎ ಇಸ್ ಈಕ್ವಲ್ ಟು ದೂರ ಡಿವೈಡ್ ಜವ ಸೂತ್ರ ಬಳಸಬೇಕು. ಹಾಗಾಗಿ 12 ದೂರ 12 ಡಿವೈಡ್ ಬೈ 6 ಜವ 6 ಎಷ್ಟಾಗ್ತೈತೆ ಅಂದರೆ 6 6 2 ಹಾಗೆ ಉತ್ತರ 2 ಆಗ್ತದೆ, 2 ಗಂಟೆ. ಬಿ ದೂರ ಡಿವೈಡ್ ಬೈ ಜವನ ಸೂತ್ರ ಬಳಸ್ತೀರಿ. 12 ಡಿವೈಡ್ ಬೈ 8 ಕಟ್ತಾ ಹೊಡ್ರಿ. 4 2 4 3 3/2 ಉತ್ತರ 1.5 ಗಂಟೆಗಳು, ಅಂದರೆ 1.5 ಗಂಟೆ ತಗೋತಾವೆ. ಇದು ಇಷ್ಟು ಉತ್ತರ ಆಗ್ತದೆ ರೀ. ನೆಕ್ಸ್ಟ್ ಕ್ವಶನ್, ಈಗ 63ನೇ
62ನೇ ಕ್ವಶನ್. 62ನೇ ಕ್ವಶನ್ ಬಿಡಿಸ್ಬೇಕಾಗ್ತದೆ ರೀ. ಅರವತ್ತೆರಡನೇ ಕ್ವಶನ್ ಏನೈತೆ ಅಂದ್ರೆ, ಒಬ್ಬ ವರ್ತಕನು ಒಂದು ವಸ್ತುವನ್ನು ₹24ಕ್ಕೆ ಮಾರಾಟ ಮಾಡಿ ಕೊಂಡ ಬೆಲೆಯನ್ನು ಶೇಕಡಾ ಲಾಭ ಪಡೆಯುತ್ತಾನೆ. ಹಾಗಾದರೆ ಆ ವಸ್ತುವಿನ ಕೊಂಡು ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ವಸ್ತುವಿನ ಕೊಂಡ ಬೆಲೆ X ಆಗಿರಲಿ. ವಸ್ತುವಿನ ಮಾರಿದ ಬೆಲೆ ₹24. ಲಾಭ X ಪ್ಲಸ್ X² / 100 ಸೂತ್ರ ಬಳಸಕತ್ತೀವ್ರಿ 24. ಹಾಗಾದ್ರೆ ನಾವೇನು ಮಾಡ್ಬೇಕಂದ್ರೆ ಜಸ್ಟ್ ಈಗ ಬ್ರಾಕೆಟ್ ಬಳಸಬೇಕು. X² / 100 24. 100 ಲಸ ಆಗ್ತಿ, ಓರೆ ಗುಣಾಕಾರ ಮಾಡ್ರಿ. 100 × X² ಅಂದ್ರೆ 100 × X ಅಂದ್ರೆ 100X ಪ್ಲಸ್ X² / 100 24. 100X ಪ್ಲಸ್ X² ಇಂಟು 2400 ಆಗುತ್ತೆ. 100 ಈ ಕಡೆ ಬೇರೆ. ಹಾಗಾಗಿ X² ಪ್ಲಸ್ 100X ಮೈನಸ್ 2400 0. ಇದು ಈಗ ಮತ್ತೆ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಬರುತ್ತೆ. ನಾವು ಅಪವರ್ತನ ವಿಧಾನ ಮೂಲಕ ಬಿಡಿಸಬೇಕಾಗ್ತದೆ ರೀ. ಗುಣಾಕಾರ ಮಾಡಿದರೆ 2400 ಬರಬೇಕು, ಕಳೆದ ಕೂಡಿಸಿದ್ರೆ 100 ಬರಬೇಕು. ಅದು ಯಾವ ಸಂಖ್ಯೆ ಅಂದರೆ, ಒಂದು 120, ಇನ್ನೊಂದು 20. 120 × 20 ಮಾಡಿದ್ರೆ 2400 ಬರ್ತೈತಿ. 120 20 ಕಳೆದ್ರೆ 100 ಬರ್ತೈತಿ. ಇಲ್ಲಿ ಚರಾಕ್ಷರ X ಐತಿ, ಹಾಗಾಗಿ X ಚರಾಕ್ಷರ ಇಟ್ಕೋಬೇಕು. ಈಗ ಯಾವ್ದು ಪ್ಲಸ್ ಇರಬೇಕು, ಯಾವ್ದು ಮೈನಸ್? ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಇದು ಸಣ್ಣ ಸಂಖ್ಯೆ ಚಿಹ್ನೆ ಮೈನಸ್ ಇರಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್. ಹಾಗಾಗಿ 120 ನೆಕ್ಸ್ಟ್ ಪ್ಲಸ್ ಅಷ್ಟು ಮಾತ್ರ ಲೆಕ್ಕಕ್ಕೆ ಬರುತ್ತೆ ರೀ, ಮೈನಸ್ ಬರೋಲ್ಲ. ಹಾಗಾಗಿ ಪ್ಲಸ್. ಹಾಗಾದರೆ ಕೊಂಡ ಬೆಲೆ X ಆಗಿತ್ತು, ಅದು 20 ರೂಪಾಯಿ ಆಗ್ತದೆ. ಕೊಂಡ ಬೆಲೆ 20 ರೂಪಾಯಿ ಆಗ್ತದೆ ರೀ. ನೆಕ್ಸ್ಟ್ ಕ್ವಶನ್, 64ನೇ ಕ್ವಶನ್. ನೀವು 63ನೇ ಕ್ವಶನ್. 62 ಮುಗೀತು. ಆಮೇಲೆ 63ನೇದು ನೆಕ್ಸ್ಟ್ ಬಿಡಿಸೋಣ. ಅದನ್ನು ತೊಗೊಂಡಿಲ್ಲ. 64 ಒಂದು ಬಿಡಿಸ್ಬೋದು.
ಐತಿ ಸಾರಿ 63 ಐತ್ಲ. ಅರವತ್ತ್ಮೂರನೇ ಕ್ವಶನ್ ಐತೆ. ಒಬ್ಬ ವರ್ತಕನು ಒಂದು ವಸ್ತುವನ್ನು 24 ರೂಪಾಯಿಗೆ ಮಾರಾಟ ಕೊಂಡ ಬೆಲೆಯಷ್ಟೇ ಶೇಕಡಾ ನಷ್ಟವನ್ನು ಅನುಭವಿಸುತ್ತಾನೆ. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ವಸ್ತುವಿನ ಕೊಂಡ ಬೆಲೆ x ಆಗಿರಲಿ. ವಸ್ತುವಿನ ಮಾರಿದ ಬೆಲೆ 24 ರೂಪಾಯಿ. ನಷ್ಟ ಸೂತ್ರ: ನಷ್ಟ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. x divided by 100 into x is equal to x minus 24. x into x square divided by 100 x minus 24 x square minus 24 ಇದನ್ನ ಈ ಕಡೆ ತಂದಿದ್ರೆ ಮೈನಸ್ ಎಕ್ಸ್ ಡಿವೈಡ್ ಬೈ 100 ಈಸ್ ಈಕ್ವಲ್ ಟು 24 ಆಕತಿ. ಬ್ರ್ಯಾಕೆಟ್ ಬಿಡಿಸ್ರಿ, ಲಸ ತೆಗಿರಿ. ಲಸ 100 ಆಕತಿ. 100 ಇಂಟು ಎಕ್ಸ್ ಅಂದ್ರೆ 100x ಡಿವೈಡ್ ಬೈ 100 ಈಸ್ ಈಕ್ವಲ್ ಟು 24. ಎಕ್ಸ್ ಸ್ಕ್ವೇರ್ ಮೈನಸ್ 100 ಎಕ್ಸ್ 2400 ಎಕ್ಸ್ ಸ್ಕ್ವೇರ್ ಮೈನಸ್ 100x ಇದು ಮೈನಸ್ 2400 ಈಸ್ ಈಕ್ವಲ್ ಟು 0. ಪ್ಲಸ್ ಇದು ಈ ಕಡೆ ಬಂದರೆ ಮೈನಸ್ ಆಕತಿ. 2400 ಆಕತಿ. ಮೈನಸ್ 2400 ಗುಣಾಕಾರ ಮಾಡ್ರೆ ಕಳೆದಾಗ ಕುಡಿಸಿರ 100 ಸಂಖ್ಯೆ ಹುಡುಕ್ಯಾಡ್ರಿ. 120 ಮತ್ತು 20 ಬರುತ್ತೆ ನೋಡ್ರಿ. 2400 ಸೇಮ್ ಇದೆ ಈಗಿಂತಲೇ ಅದ ಲೆಕ್ಕ. ಯಾವ್ದು ಪ್ಲಸ್ ಇಡಬೇಕು ಯಾವ್ದು ಮೈನಸ್ ಇಡಬೇಕಂದ್ರೆ ಚರಾಕ್ಷರ ಎಕ್ಸ್ ತಗೋರಿ, ಎಕ್ಸ್ ಚರಾಕ್ಷರ ತಗೋರಿ. ಇಲ್ಲಿ ಯಾವುದು ಎರಡಕ್ಕೂ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ದೊಡ್ಡ ಸಂಖ್ಯೆ ಚಿಹ್ನೆಗೆ ಮೈನಸ್ ಇಡಬೇಕು, ಇದಕ್ಕೆ ಪ್ಲಸ್ ಇಡಬೇಕು ಸಣ್ಣ ಸಂಖ್ಯೆಗೆ. ಎಕ್ಸ್ ಸ್ಕ್ವೇರ್ ಮೈನಸ್ 120x ಪ್ಲಸ್ 20x 2400 ಈಸ್ ಈಕ್ವಲ್ ಟು 0. ಕಾಮನ್ ಎಕ್ಸ್ ತಗೋರಿ. ಎಕ್ಸ್ ಮೈನಸ್ 120 ಪ್ಲಸ್ 20 ಎಕ್ಸ್ ಮೈನಸ್ 120 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 20 ಅಥವಾ ಎಕ್ಸ್ ಮೈನಸ್ 120 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 20 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 120 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 20 ಎಕ್ಸ್ ಈಸ್ ಈಕ್ವಲ್ ಟು 120. ಮೈನಸ್ ಇದ ಕಡೆ ಪ್ಲಸ್ ಆಗ್ತದೆ. ಹಾಗಾಗಿ ಕೊಂಡ